ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಆರಂಭವಾಗಿದ್ದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ವಾರದಲ್ಲಿ ಏನು ಮಾಡ್ತಾರೆ ಅಂದರೆ, ನೀಟನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಮೆಡಿಕಲ್ ಡೆಂಟಲನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಕಂಬೈನ್ಡ್ KCET ಮತ್ತು ನೀಟನ್ನು ಕಂಬೈನ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡ್ತಾರೆ. ಸೊ ಈಗ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಈಗ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಲಿಂಕನ್ನು ಕೂಡ ಇರುತ್ತೆ, ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಹೋಗಿ ಜಾಯಿನ್ ಕೂಡ ಆಗ್ಬೋದು. ಸೊ ಈಗಲೇ ಆಪ್ಷನ್ ಎಂಟ್ರಿ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಏನು ಬರುತ್ತೆ ಅಂದರೆ, ನೆಕ್ಸ್ಟ್ ಪ್ರೊಸೆಸ್ ಬರೋದೇನಂತಂದರೆ ಮೂಕ್ ರಿಸಲ್ಟ್ ಅಂತ ಬರುತ್ತೆ. ಸೊ ಮೂಕ್ ರಿಸಲ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೂಕ್ ರಿಸಲ್ಟ್ ಅಂತಂದರೆ ಅನುಕು ಸೀಟು ಹಂಚಿಕೆ ಫಲಿತಾಂಶ ಅಂತ ಕರಿತೀವಿ. ಅನುಕು ಸೀಟು ಹಂಚಿಕೆ ಫಲಿತಾಂಶ ಅಂದರೆ ಏನು? ಸೊ ಇಲ್ಲಿ ನಿಮ್ಗಳಿಗೆ ಟೆಂಪರರಿ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಅದರ ಬಗ್ಗೆ ಹೇಳೋದಾದರೆ, ಸೊ ಟೆಂಪರರಿ ರಿಸಲ್ಟ್ ಅಂತ ಕರಿತೀವಿ. ಸೊ ಟೆಂಪರರಿ ರಿಸಲ್ಟ್ ಅಂದರೆ ಏನು? ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಮೂಕ್ ರಿಸಲ್ಟ್ ಅಂತಂದರೆ, ನೀವೇನು ಇವಾಗ 1, 2, 3 ಆದ್ಯತೆ ಕ್ರಮದಲ್ಲಿ ಒಂದು 200 ಕಾಲೇಜುಗಳನ್ನು ಆ್ಯಡ್ ಮಾಡಿರ್ತೀರಿ. ಸೊ ಇದರಲ್ಲಿ ನೀವು ಏನಾದರೂ ತಪ್ಪುಗಳು ಮಾಡಿದರೆ, ಸೊ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನನ್ನು ಕೊಡ್ತಾರೆ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ನಿಮ್ಮದು ಏನಾದರೂ ಕಾಲೇಜ್ ಲಿಸ್ಟ್, ನಿಮ್ಮದು 200 ಕಾಲೇಜುಗಳನ್ನು ಆ್ಯಡ್ ಮಾಡಿದ್ದೀರಿ, ಆದರೆ ನಿಮ್ಮಲ್ಲಿ ಏನಾಗಿದೆ ಅಂತಂದರೆ ಸೀಟ್ ಹತ್ತಲಿಲ್ಲಪ್ಪ. ಸೊ ಆವಾಗ ನಿಮಗೆ ಇನ್ನೂ ಸ್ವಲ್ಪ ಕಾಲೇಜುಗಳನ್ನು ಆ್ಯಡ್ ಮಾಡಲಿಕ್ಕೆ ಏನು ಮಾಡ್ಬೋದು, ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಮೂಕ್ ರಿಸಲ್ಟ್ ಮುಖಾಂತರ. ಸೊ ಮತ್ತೇನಂತಂದರೆ, ಇಲ್ಲಿ ಆದ್ಯತಾ ಕ್ರಮಗಳನ್ನು ಹಿಂದೆ ಮುಂದೆ ಮಾಡ್ಬೋದು. ಹೇಗೆ? ಸೊ ಉದಾಹರಣೆಗೆ ನೀವು ಫಸ್ಟಿಗೆ ಇಂಜಿನಿಯರಿಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ನನಗೆ ಆಮೇಲೆ ನೆನಪು ಬಂತು ನಿಮಗೆ, ನಾನು ಇಂಜಿನಿಯರಿಂಗ್ ಫಸ್ಟ್ ಹಾಕಬಾರ್ದಿತ್ತು, ಅದನ್ನು ನಾನು ನರ್ಸಿಂಗನ್ನು ಫಸ್ಟ್ ಹಾಕಬೇಕಿತ್ತು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಹಾಕಬೇಕಿತ್ತು ಅಂತ ಅನಿಸಿದರೆ, ಸೊ ಆವಾಗ ನೀವೇನು ಮಾಡ್ಬೋದು, ಈ ಮೂಕ್ ರಿಸಲ್ಟ್ ಬಂದ ಮೇಲೆ ಇದನ್ನು ಏನು ಮಾಡ್ಬೋದು, ಚೇಂಜ್ ಮಾಡ್ಕೊಳ್ಬೋದು. ಆವಾಗ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನಿಮ್ಮಲ್ಲಿ ಡೌಟ್ ಇತ್ತು ಏನಾದರೂ ಅಂದರೆ, ನಾನು ಇನ್ನೂ ಸ್ವಲ್ಪ ಕಾಲೇಜುಗಳನ್ನು ಹಾಕಿದರೆ ಒಳ್ಳೇದಿತ್ತೇನೋ, ಯಾಕಂತಂದರೆ ನನಗೆ ಈಗ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಹೌದಾ? ಅಥವಾ ನೀವು ಇವಾಗ ಏನೋ ಮಿಸ್ ಆಗಿ ಏನೋ ಒಂದು 10 ಕಾಲೇಜ್ ಹಾಕಿದಿರಿ. ಸೊ ಆದರೆ ನಿಮಗೆ ಮತ್ತೆ ಏನಾಯಿತು, ಕ್ಲೋಸ್ ಆಗಿ ಮತ್ತೆ ನಿಮಗೆ ಐಡಿಯಾ ಬಂತು ಏನಂದರೆ, ನಾನು 10 ಕಾಲೇಜನ್ನು ಹಾಕಿದರೆ ನಂಗೆ ಸೀಟ್ ಸಿಗೋದಿಲ್ಲ, ನಾನು ಇನ್ನೊಂದು 20-30 ಕಾಲೇಜುಗಳು ಆ್ಯಡ್ ಮಾಡ್ಕೋಬೇಕಿತ್ತಂದರೆ ಅವಾಗ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಅಥವಾ ನೀವು ಆದ್ಯತಾ ಕ್ರಮಗಳನ್ನು, ಅಂದರೆ ನನಗೆ ಮೊದಲಿಗೆ SDM ಕಾಲೇಜ್ ಬೇಕಾಗಿತ್ತು ಫಸ್ಟಿಗೆ, ಸೆಕೆಂಡ್ ನನಗೆ ಕಿಮ್ಸ್ ಬೇಕಾಗಿತ್ತು ಅಂತ ಏನಾದರೂ ಮನಸ್ಸಲ್ಲಿದ್ದರೆ, ಸೊ ಅದನ್ನು ನೀವು ಏನು ಮಾಡ್ಬೋದು, ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಇದರ ಸಲುವಾಗಿ ಏನಂತಂದರೆ ನಾವು ಮೂಕ್ ರಿಸಲ್ಟ್ ಅಂತ ಕೊಡ್ತಾರೆ. ಅಂದರೆ ಅದರ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಇದೆಲ್ಲ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೋದು. ಸೊ ಮೂಕ್ ರಿಸಲ್ಟ್ ಇದು ಏನಂತಂದರೆ, ಅರೌಂಡ್ ನಿಮಗೆ ಒಂದು 75ರಿಂದ 80% ಕಾಲೇಜ್ ಈಗ ಮೂಕ್ ರಿಸಲ್ಟಲ್ಲಿ ಬಂದಿರುತ್ತೆ. ಸೊ ಅದೇ ಸೀಟ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. 75ರಿಂದ 80. ರಿಮೇನಿಂಗ್ 75ರಲ್ಲಿ ಏನಾಗುತ್ತೆ, 25 ಭಾಗ ಏನಾದರೂ ಚೇಂಜಸ್ ಆದರೆ, ಸೊ ಈ ಬೇರೆ ಅದೇನಾಗೋದು ಚೇಂಜು ಆಗ್ಬೋದು, ಅಥವಾ ಅದೇನೂ ಇರ್ಬೋದು, ಆ ಥರನೂ ಕೂಡ ಆಗ್ಬೋದು. ಬಟ್ ಮೂಕ್ ರಿಸಲ್ಟ್ಸ್ ಇದೊಂದು ಟೆಂಪರ್ ರಿಸಲ್ಟ್ ಆಗಿದೆ. ಸೊ ಈ ಮೂಕ್ ರಿಸಲ್ಟ್ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಮೊದಲು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ನಿಮ್ಮಲ್ಲಿ ಬದಲಾವಣೆ ಬಯಸಿದರೆ, ಅದನ್ನು ಬದಲಾವಣೆ ಬಯಸಿದರೆ ಅಥವಾ ಅದರಲ್ಲಿ ಏನಾದರೂ ಸೇರಿಸ್ಬೇಕಂತಿದ್ರೆ, ಸೊ ಆವಾಗ ಅದಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಅವರು ಟೈಮ್ಗಳನ್ನು ಕೊಡ್ತಾರೆ. ಇದು ಈ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮುಗಿದ ಮೇಲೆ ನಿಮಗೆ ಮೂಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ.